ನಾನು ನಿಮ್ಮ ರಾಜೇಶ್ವರಿ. ಇವತ್ತು ನಾನು ಬಂಜಾರ ಶೈಲಿಯ ಮಟನ್ ಸೂಪ್ ಮಾಡೋದು ಹೇಗಂತ ತೋರಿಸ್ತೀನಿ. ಹಾಗೆ ಇದನ್ನು ನಮ್ಮ ಬಂಜಾರ ಭಾಷೆಯಲ್ಲಿ ಫಿಗೋ ರಸ್ ಅಂತ ಕರೀತಾರೆ. ಇದನ್ನು ಹೇಗೆ ಅತಿ ಸುಲಭವಾದ ವಿಧಾನದಲ್ಲಿ ಮಾಡೋದು ಅಂತ ನಿಮಗೆ ನಾನು ಇವತ್ತು ತೋರಿಸ್ತೀನಿ. ಇದಕ್ಕೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ, 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು, 6 ರಿಂದ 7 ಹಸಿರು ಮೆಣಸಿನಕಾಯಿ, ಸ್ವಲ್ಪ ಶುಂಠಿ, 4 ರಿಂದ 5 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಹಾಗೆ 1 kg ಮಟನ್ನ ನಾನು ಇದ್ರ ಜೊತೆ ತೊಗೊಂಡಿದ್ದೀನಿ. ನಾವು ಏನೆಲ್ಲ ಪದಾರ್ಥವನ್ನು ತೊಗೊಂಡಿದ್ವಲ್ಲ ಅದನ್ನೆಲ್ಲ ಕುಟಾಣಿಲಿ ಹಾಕಿ ನಾನು ಜಜ್ಕೋತಿದ್ದೀನಿ. ಕುಟಾಣಿನ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯ ಪರಿಮಳ ಹಾಗೂ ತುಂಬ ಚೆನ್ನಾಗಾಗುತ್ತೆ ಮಟನ್ ಸೂಪು. ಹಾಗಾಗಿ ಕುಟಾಣಿನ ನಾನಿಲ್ಲಿ ಬಳಸ್ತಿದ್ದೀನಿ. ನಿಮ್ಮ ಮನೇಲಿ ಏನಾದರೂ ಕುಟಾಣಿ ಇಲ್ಲ ಅಂದರೆ ನೀವು ಮಿಕ್ಸರ್ನ ಕೂಡ ಬಳಸಬಹುದು. ಸ್ವಲ್ಪ ತರಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಜಜ್ಕೋತಿದ್ದೀನಿ. ಇವಾಗ ಇದು ಆಗಿದೆ. ನಾನು ಇದನ್ನು ಒಂದು ಪ್ಲೇಟ್ನಲ್ಲಿ ಎತ್ತಿಡ್ಕೋತಾ ಇದ್ದೀನಿ. ನನ್ನ ಚಾನಲ್ನ ಇದುವರೆಗೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ಇನ್ನು ಹೊಸ ವಿಡಿಯೋ ನಿಮಗೇನಾದರೂ ಬೇಕು ಅಂದರೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನನಗೆ ನಿಮ್ಮಿಂದ ಏನಾದರೂ ಸಜೆಷನ್ ಹೇಳಬೇಕು ಅಂದರೆ ದಯವಿಟ್ಟು ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಈಗ ನಾನು ಒಂದು ಕುಕ್ಕರಲ್ಲಿ 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಇದಕ್ಕೆ ನಾವು ಜಜ್ಕೊಂಡಿರೋ ಅಂಥ ಪದಾರ್ಥಗಳನ್ನೆಲ್ಲ ಹಾಕ್ತಿದ್ದೀನಿ. ಅದಕ್ಕೆ ನಾವು ತಗೊಂಡಿರೋ ಮಟನ್ನ ಸೇರಿಸ್ತಾ ಇದ್ದೀನಿ. ಮಟನ್ ಮತ್ತು ನಾವು ಏನು ಮಸಾಲೆನ ಹಾಕಿದ್ವಲ್ಲ ಅದನ್ನು ಕ್ಲೀನಾಗಿ ಮಿಕ್ಸ್ ಆಗೋ ಥರ ತಿರುಗಿಸ್ಕೋತಾ ಇದ್ದೀನಿ. ಕ್ಲೀನಾಗಿ ಮಿಕ್ಸ್ ಆಗೋ ಥರ ತಿರುಗಿಸಿದ್ರೆ ಮಟನ್ ಎಲ್ಲ ಮಸಾಲೆನ ಹೀರ್ಕೊಳ್ಳುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ನಾನು ಕೈ ಅಳತೆಯಲ್ಲಿ ಇದನ್ನು ತಗೊಂಡಿದ್ದೀನಿ. ನೀವು 1 ರಿಂದ 2 ಸ್ಪೂನ್ ಉಪ್ಪನ್ನು ಬಳಸಿದ್ರೆ ಸಾಕಾಗತ್ತೆ. ಆದಷ್ಟು ಕಲ್ಲುಪ್ಪನ್ನು ನಿಮ್ಮ ಅಡುಗೆಗೆ ಬಳಸಿ. ಇದು ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ಅಡುಗೆಗೆ ಇನ್ನಷ್ಟು ರುಚಿಯನ್ನು ಕೊಡುತ್ತೆ. ಇವಾಗ ಉಪ್ಪು, ಅರಿಶಿಣದ ಪುಡಿ, ಮಟನ್ ಹಾಗೆ ಎಲ್ಲ ಮಸಾಲೆಗಳು, ಎಲ್ಲ ಪದಾರ್ಥಗಳು ಕ್ಲೀನಾಗಿ ಮಿಕ್ಸ್ ಆಗೋ ಥರ ತಿರುಗಿಸ್ಕೊಳ್ಳಿ. ಕ್ಲೀನಾಗಿ ಮಿಕ್ಸ್ ಆದರೆ ಮಟನ್ನು ಎಲ್ಲ ಮಸಾಲೆನ ಕ್ಲೀನಾಗಿ ಹೀರ್ಕೊಂಡು ಸಪ್ಪೆ ಅನಿಸಲ್ಲ, ತುಂಬ ರುಚಿಯಾಗತ್ತೆ. ಈಗ ಇದನ್ನು ಒಂದು ಮುಚ್ಚಳದಿಂದ ಮುಚ್ಚಿ 2 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ಇವಾಗ 2 ನಿಮಿಷ ಆದಮೇಲೆ ಮಟನ್ ನೀರನ್ನ ಬಿಟ್ಕೊಂಡಿರುತ್ತೆ, ಹಾಗೆ ಎಲ್ಲ ಮಸಾಲೆಗಳನ್ನ ಹೀರ್ಕೊಂಡು ಚೆನ್ನಾಗಾಗಿರುತ್ತೆ. ಇವಾಗ ಇನ್ನು ಇದನ್ನು ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡಿದ್ದಾದಮೇಲೆ ನಾವು ಮತ್ತೆ ಇದನ್ನು ಬೇಯಿಸ್ಕೊಳ್ಳೋಕ್ಕೆ ಸ್ವಲ್ಪ ಹೊತ್ತು ಬಿಡೋಣ. ಇದಾದಮೇಲೆ ನಾನು 3 ಲೋಟದಷ್ಟು ನೀರನ್ನ ಇದಕ್ಕೆ ಬಳಸ್ಕೊಳ್ತಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ನೀರನ್ನ ಇಲ್ಲಿ ಉಪಯೋಗಿಸ್ಕೋಬಹುದು. ನಾನು ನಮ್ಮ ಮನೆಯಲ್ಲಿ 3 ಜನ ಇರೋದ್ರಿಂದ ನಾನು 3 ಲೋಟದಷ್ಟು ನೀರನ್ನ ಇಲ್ಲಿ ಬಳಸ್ತಿದ್ದೀನಿ. ನಿಮ್ಮ ಅನುಕೂಲಕ್ಕೆ ಎಷ್ಟಾಗುತ್ತೋ ಅಷ್ಟು ನೀರನ್ನ ಇಲ್ಲಿ ಹಾಕ್ಕೋಬಹುದು. ಈಗ ನಾನು ನೀರು ಮಟನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಇವಾಗ 1 ಕುದಿ ಬರೋ ಅಷ್ಟು ನಾವು ಮುಚ್ಚಳ ಮುಚ್ಚೆ ಇದನ್ನು ಕುದಿಸ್ಕೊಳ್ಳೋಣ. ಇವಾಗ ಇದು 1 ಕುದಿ ಬಂದಿದೆ. ನಾನು ಆವಾಗಲೇ ಸ್ವಲ್ಪ ಕೊತ್ತಂಬರಿನ ಎತ್ತಿಟ್ಕೊಂಡಿದ್ದೆ, ಅದನ್ನು ಇವಾಗ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಕುದಿ ಬಂದಾದಮೇಲೆ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಹಾಕೋದ್ರಿಂದ ಅದು ಇನ್ನೂ ರುಚಿ ಚೆನ್ನಾಗಾಗುತ್ತೆ. ಮಟನ್ ಸೂಪ್ನ ರುಚಿ ಇನ್ನಷ್ಟು ಹೆಚ್ಚಾಗತ್ತೆ. ಹಾಗಾಗಿ ಸ್ವಲ್ಪ ಕೊತ್ತಂಬರಿನ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಕುಕ್ಕರ್ನ ಲಿಡ್ನಿಂದ ಕ್ಲೋಸ್ ಮಾಡೋಣ. 3 ರಿಂದ 4 ವಿಷಲ್ನ ನಾನು ಇಲ್ಲಿ ಕೂಗಿಸ್ಕೊಂಡಿದ್ದೀನಿ. ಇದು ತಣ್ಣಗಾದಮೇಲೆ ನಮ್ಮ ಮಟನ್ ಸೂಪ್, ಬಂಜಾರ ಶೈಲಿಯ ಮಟನ್ ಸೂಪ್ ರೆಡಿಯಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ
ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.